ಮಾತಾಡಿದ್ರೆ ಸಮಸ್ಯೆ ನೋಡು. ಒಬ್ಬ ಗಂಡು ಹೊರಗ್ಲಿಂದ ಬಂದಂದ್ರೆ ಬೇಕು ಅಂತಾನೆ ಬರವ ಹಂಗೆ ಏನು ಮಾಡಕತ್ತೆ ಅಂತ ಹಿಂಗೆ ಟಬರ್ ಮಾಡ್ಕೊಂಡ ಬರವ. ಮತ್ತು ಅವ ಗಂಡ ಬೇಯಕತ್ತಾನ ಅಂತ ತಿಳ್ಕೊಂಡು ಹೆಣ್ತಿರ ಒಂದು ಸ್ವಲ್ಪ ಸಮಾಧಾನ ಇರಬೇಕಲ್ಲ. ಒಬ್ರು ಬೆಂಕಿ ಆದಾಗ ಒಬ್ರು ನೀರು ಆಗ್ಬೇಕಪ್ಪ ಆಟೋಮೆಟಿಕ್. ಮತ್ತು ಅದು ಬೆಂಕಿ ಆಗಿ ಅತ್ತಾಗಂತ ಹೊರಗೆ ಬರಕತ್ತಂದ್ರೆ ಅದಕ್ಕೆ ಮತ್ತೆ ಕೈಯಾಗ ಪೆಟ್ರೋಲ್ ಹಿಡ್ಕೊಂಡೆ ನೋಡೋಣ ಬಾ ಹೆಂಗೆ ಬರ್ತಿ ಅಂತ ತಿಳ್ಕೊಂಡು ಉಕ್ಕೊಂಡು ಕುಂತಾರೆ ದಗ್ ಗುರಿಯಾಗಿ ಚಲೋ ಆಕೈತೆ ಅದು. ಯಾವಾಗ ಅವ ಹೊರಗ್ಲಿಂದ ಬೇಕು ಅಂತ ಬರವ ಬೇಕು ಅಂತ ಬಂದ ಕೂಡಲೇ ಈಕೆ ಇಷ್ಟ ಕೊಂಡ ಮನ್ಯಾಗ ಕೆಲಸ ಮಾಡಿದ್ರೆ ನನ್ನೇ ಬೇಯ್ತಿ ನೀನು ಅಂತ ತಿಳ್ಕೊಂಡು ಮತ್ತೆ ಈಕೆ ಕೌಂಟ್ರ್ ಕೊಡೋಕೆ ಚಲೋ ಆಗಿ ಹೆಣ್ತಿ. ಹಿಂಗೆ ಕೌಂಟ್ರಿಗೆ ಬೆಳೆದ ಕೌಂಟ್ರನ್ನ ಮಾತನ್ನೇ ಮುಗಿತಿದ್ದಿಲ್ಲ ಅದು. ನನಗೆ ನೀ ಬೇಯಂಗೆ ಅದೇ ಉಲ್ಟಾ ಅಂತ ತಿಳ್ಕೊಂಡು ಅವ ಜೋರು 2 ಕಪಾಳು ಹೊಡ್ಯಾವ. ಹಿಂಗೆ ದಿವಸ ನಡೀತಿತ್ತದು. ಹಿಂಗೆ ನಡೆದಾಗ ನೀವು ಭಾಳ ಹುಷಾರಿರ್ತೀರಿ ತಾಯಂದ್ರೆ. ಯಾವುದೋ ಒಬ್ಬರು ಸ್ವಾಮಿಗಳು ಪ್ರವಚನಕ್ಕೆ ಬಂದಾರ, ಅವ್ರ ಹತ್ರ ಹೋಗಿ ಏನು ಮಾಡಿದ್ರಿ ನಮ್ಮ ಯಜಮಾನಿಗೆ ಭಾರಿ ತ್ರಾಸಾಗಿ ಭಾರಿ ಕಷ್ಟ ಕೊಡ್ತಾನೆ ರೀ ನಮ್ಗೆ. ಕೆಲವು ಮಂದಿ ಇನ್ನೂ ಇಷ್ಟು ಮಜಾ ಇರ್ತಾರೆ. ಮೊನ್ನೆ ನಕ್ಟನ್ ಸರ್ ನಮ್ಮ ಮಟ್ಟಕ್ಕೆ ಅಮಾವಾಸ್ಯೆ ದಿವಸ ಒಬ್ಬ ಹೆಣ್ಮಗಳು ಗಂಡನ ಕರ್ಕೊಂಬಂದಾಳ. ಅವ ಫಸ್ಟ್ ಹೆಣ್ಮಗಳು ನಮಸ್ಕಾರ ಮಾಡಿದ್ಲು. ಯಾವ್ರವ ಏನು ಆರಾಮದೇವ ಅಜ್ಜರಿ ಎಲ್ಲ ವಿಚಾರ ಆದಮೇಲೆ ಗಂಡ ನಮಸ್ಕಾರ ಮಾಡಾಕತ್ತಾಗ ಆಕೆ ನನ್ನ ಕಡೆ ಕೈ ಮಾಡಿದ್ಲು. ಅಪ್ಪಾರ ಹಿಂಗೆ ಮಾಡಿದ್ಲು ಆಕೆ ನನಗೆ ತಿಳಿದತ್ತೆ ನಿಮಗಿದು. ಅವ ಬಗ್ಗೆ ನಮಸ್ಕಾರ ಮಾಡಾಕತ್ತಾನ ಆವಾಗ ಹಿಂಗೆ ಮಾಡಿದ್ಲು ಆಕೆ ನನಗೆ. ನಾನು ಎದ್ದ ಮೇಲೆ ಎಲ್ಲ ಮುಗೀತಲ್ಲ ಮತ್ತೇನಪ್ಪ ಎಲ್ಲ ಆರಾಮೈತಿಲ್ಲ ಆರಾಮೈತ್ರಿ ಅಜ್ಜರ ಭಾಳ ಆರಾಮದೀವಿ ಅಂದವ. ಅವಾಗ ನಾನು ಮತ್ತು ಆಕೆ ಹೇಳಿದ್ಲಲ್ಲಿ ಹೆಣ್ಮಗಳು ಕುಡಿತಾನ್ರಿಪ್ಪ ಹೆಂಗಾರು ಮಾಡಿ ಬಿಡಿಸ್ರಿ ಅಂತ ಸೊನ್ನೆ ಮಾಡಿದ್ಲೇಕಿ ನನಗೆ. ನಾ ಅದನ್ನು ನೋಡಿಕೊಂಡು ಮತ್ತೇನು ಅಂತಿಂತ ಚಟಗಿಟ ಅದಾವನಪ್ಪ ಅಂತ ಕೇಳಿದ್ನಿ ಅವಂಗೆ. ಅಜ್ಜರ್ ನನಗ್ರೆ ನಾ ಯಾವಾಗಾರ ಕುಡ್ದಿದ್ರೆ ನನ್ನ ಮಗಲ್ಲಾಗ ಹೆಂಡ್ತಿ ಕುಂತಾಡ್ಬೇಕಾರೆ ಕೇಳ್ರಿಕಿ ನಾ ಅಂದವ. ಒಟ್ಟ ಕುಡಿಯಂಗಿಲ್ಲ ಬಿಡ್ರಿ ಅಂದಕಿ. ಅವ ಬಗ್ಗೆ ನಮಸ್ಕಾರ ಮಾಡಿದಾಗ ಹಿಂಗೆ ಮಾಡ್ದಕ್ಕಿನ ಕೇಳ್ರಿ ನನ್ನ ಹೆಂಡ್ತಿನ ಅಂದ ಕೂಡ್ಲೇನ ಅಜ್ಜರ ನಮ್ಮ ಯಜಮಾನ ಕನಸ್ನಾಗ ನೋಡಿಲ್ಲ ಅಂದಕ್ಕಿ ನನಗೆ. ಅಂದ್ರೆ ಯಾರನ್ನ ಎಷ್ಟು ಗದ್ಲಕ್ಕೆ ಹಾಕ್ತೀರ ಅನ್ನೋದು ನಿಮ್ಮ ಮೇಲೆ ಗೊತ್ತಾಕೈತದ. ಮತ್ತು ನಾ ಏನು ಮಾಡ್ಬೇಕಲ್ಲಿ ಅಲ್ಲೋ ಮರ ಇದ್ರೆ ಕುಡಿಬೇಡಪ್ಪ ಬಿಟ್ಟಿದ್ರೆ ಅಂಕರು ಭಾಳ ಚಲೋ ಅಂದ್ ನಾನು. ಅಂದ್ರೆ ಯಾವಾಗ ಹಿಂಗೆ ಸ್ವಾಮಿಗಳ ಹತ್ರ ಹೋದ ಕೂಡಲೇ ಆಕೆ ಕೇಳ್ಕೊಂಡ್ಲಂತ. ನೋಡ್ರಿ ಯಾವ ಹೊತ್ತಿನಾಗ ಯಾರನ್ನ ಹೋಗಿ ಹೆಂಗೆ ಏನು ಕೇಳ್ತೀರಿ ಹೇಳೋಕ್ಕಾಗೋದಿಲ್ಲ ನೀವು. ಏನು ಮಾಡಿದ್ರಿ ನಮ್ಮ ಯಜಮಾನ ಹೊರಗ್ಲಿಂದ ಒಳಗೆ ಬಂದ ಅಂತಂದ್ರೆ ಬೇಕು ಅಂತಾನೆ ಬರ್ತಾನೆ. ಅವ ಬೇಯಕತ್ತ ಅಂತಂದ್ರೆ ನನ್ನ ಬಾಯಿನೂ ಸುಮ್ಮನೆ ಕುಂದ್ರಂಗಿಲ್ಲ. ನಾನು ಏನಾರು ಅನ್ನಬೇಕು ಅನಿಸ್ತೈತಿ. ಅಂದ ಕೂಡ್ಲೇನು ಜಗಳ ಆಕೈತಿ. ಹೊಡೆದಾಟ ಆದಮೇಲೆ ಅವು ಎರಡೇಟ್ ಹೊಡಿತಾನೆ ಅಲ್ಲಿ ಮುಗಿತೈತಿ. ಇದನ್ನು ಹೆಂಗಾರು ಮಾಡಿ ಬಂದ್ ಮಾಡ್ಬೇಕು. ನೀವು ಅಜ್ಜರ ಭಾಳ ಚಲೋ ಅಂತ ಹೇಳ್ಯಾರ ನಿಮ್ಮ ಬಗ್ಗೆ. ಯಪ್ಪ ನೀ ಏನು ಕಾಣಿಕ ತಗೋ ಆದ್ರೆ ನನ್ನ ಗಂಡನ ಬಾಯಿ ಹೋಗ್ಬೇಕು ಹಂಗೇನೋ ಒಂದು ಮಂತ್ರಿಸ್ಕೊಡು ಅಂದಕಿ. ನೋಡ್ರಿ ಅವರು ಕಣಕ ಕೊಟ್ಟು ಆಕಿನ ಬಂಡನ ಬಾಯಿ ಬಂದ್ ಮಾಡಿದಾಗ ಸ್ವಾಮಿಗಳ ಹತ್ರ ಹೋಗ್ಯಾಳ. ಅಂದ್ರೆ ಹೆಂಗಿರ್ಬೇಕು ಅದನ್ನು ಮಾಡಿ ಕೊಡೋರ ಹೆಂಗಿರ್ಬೇಕು. ಮತ್ತು ಈ ಹೆಣ್ಮಗಳು ಹೋಗಿ ಅಲ್ಲಿ ಕೇಳ್ತಾಳೆ ಆ ಹೆಣ್ಮಗಳರ ಹೆಂಗಿರ್ಬೇಕು. ಅವರು ಸ್ವಾಮಿಗಳು ವಿಚಾರ ಮಾಡಿದ್ರು ಬಹುತೇಕ ಇದೇನೋ ಮನ್ಯಾಗ ನ್ಯಾಯ ಇದ್ದಂಗೆ ಕಾಣ್ತೈತಿ. ಆಯ್ತವ ನಿನ್ನ ಗಂಡನ ಬಾಯಿ ಬಂದಾಗಬೇಕು ಹೋದಲ್ಲ ನಾವೊಂದು ಮಂತ್ರಕ್ಕೆ ಇದನ್ನು ಕೊಡ್ತೀನಿ ನಿನಗೆ. ಅದನ್ನು ಹೆಂಗೆ ಮಾಡ್ಬೇಕಂದ್ರೆ ಅದಕ್ಕೆ ಫಾರ್ಮುಲಾ ಐತದು ಯೂಸ್ ಮಾಡೋದು ಅಂತ ಒಂದು ಟ್ರಿಕ್ ಐತದು. ನೀ ಹೆಂಗೆ ಪಟ್ ಒಂದೇ ದಿವ್ಸಕ್ಕೆ ಆಗೋದಿಲ್ಲ ಅದು. ಒಂದು 15 ದಿವಸ ನಾ ಹೇಳಿದ್ದು ಕರೆಕ್ಟ್ ಮಾಡ ನಿನ್ನ ಗಂಡ ಪೂರ್ಣ ಬಾಯಿ ಬಂದಾಗಿ ಹೋಗತ್ತೆ ಅಂತ ಇಷ್ಟು ಹೇಳಿದ ಮೇಲೆ 15 ದಿವಸ ಯಾಕ್ರಿ 20 ದಿವಸ ಅಲ್ಲಿ ಒಟ್ಟು ಅವ ಮನೆ ಒಳಗೆ ಬರ್ಬೇಕಾದ್ರೆ ಬಾಯಿ ಮುಚ್ಕೊಂಡೇ ಬರ್ಬೇಕವ. ಹಂಗೇನೋ ಮಾಡಿಕೊಡ್ರಿ ಅಂತ ಹೇಳಿದ ಕೂಡಲೇ ಒಳಗೆ ಹೋದಂಗೆ ಮಾಡಿ ಒಂದು ತಾಮ್ರದ ಚರಿಗೆಯಾಗಿ ನೀರು ತೊಗೊಂಡು ಇದನ್ನು ಮಾಡಿ ಮಂತ್ರಿಸಿ ಒಂದಿಷ್ಟು ಔಷಧ ಹಾಕಿದಂಗೆ ಮಾಡಿ ನೋಡುವ ಇದನ್ನು ಭಾಳ ವರ್ಷದಿಂದ ಸಿದ್ಧಿ ಮಾಡಿ ಇಟ್ಟೀನಿ. ಇದನ್ನು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ನಿನ್ನ ಗಂಡ ಹೊರಗ್ಲಿಂದ ಬೇಕು ಅಂತ ಬರ್ತಾನಲ್ಲ ಅವಾಗ ಬಾಯಾಗ ಹಾಕೋಬೇಕು ನೀವು ಒಂದು ಗುಟುಕ್. ಇದನ್ನು ಅವ ಒಳಗೆ ಎಂಟ್ರಿ ಕೊಟ್ಟ ಅಂದ ಕೂಡಲೇ ಬಾಯಾಗ ಒಂದು ಗುಟುಕ್ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಕೂಡಲೇ ಅವ ಬೇಕಾದಷ್ಟು ಬೇಯ್ಲಿ ನಿನಗೆ. ಆದರೆ ಈ ನೀರು ಉಗುಳಬಾರ್ದು, ಇವು ನೀರು ನುಂಗಬಾರ್ದು. ತಿಳಿದೌದಿಲ್ಲ? ಅದನ್ನು ಉಗುಳಬಾರ್ದು, ಅದನ್ನು ನುಂಗಬಾರ್ದು. ಎಷ್ಟು ದಿವಸ ರೀ? 10 ದಿವಸ ಮಾಡಿ ನೋಡ್ಬೇಕಾರೆ ನೀನು ಅವ್ನ ಬಾಯಿ ಬಂದಾಕತ್ತಿ. ನಾನು ಉಗುಳಾರ್ದಂಗೆ ಇದನ್ನು ನುಂಗ್ಲಾರ್ದಂಗೆ ಇಟ್ಕೊಂಡ್ರೆ ನನ್ನ ಗಂಡನ ಬಾಯಿ ಬಂದಾಕತ್ತೆ ಬೇಕಾದ್ರೆ ನೋಡಿ ನೀನು ಅಂತ ಹೇಳಿದರು. ಆಯ್ತು ಬಿಡು ಅಂತ ಅಜ್ಜಾರು ಹೇಳ್ಯಾರ ಅಂತ ತಿಳ್ಕೊಂಡು ಈಕಿ ಒಲಿ ಮುಂದೆ ರೊಟ್ಟಿ ಮಾಡಕ್ಕಂತ ತಿಳ್ಕೊಂಡು ಹಂಚನೆ ನೀರು ಹಾಕ್ಯಾಳ, ಸುಡು ನೀರು. ಅವ ಇನ್ನೇನು ಹೊರಗೆ ಬಂದು ಅಂದ್ಕೊಡ್ಲೇನು ಒಳಗೆ ಬಂದ್ಕೊಡ್ಲೇ ಬಾಯಾಗ ಕೊಟ್ಟಿದ್ದು ನೆನಪಾತಲ್ಲ ಪಟ್ನ ಹಿಂಗೆ ಹಾಕ್ಕೊಂಡು ಸುಮ್ಮನೆ ಕುಂತಿದ್ಲು. ಅವ ಬಂದ್ಕೊಡ್ಲೆ ಮತ್ತು ಯಥಾ ಪ್ರಕಾರ ಬೇಕು ಅಂತಾನೆ ಬರವ. ಹಿಂಗೆ ಅನ್ಕೊಂತ ಬಂದ. ಇನ್ನೇನು ಎದ್ದು ಬೇಯ್ಬೇಕಂತಾಳೆ ಬಾಯಿ ತೆಗೆದ್ರೆ ನೀರು ಹೊರಗೆ ಬೀಳ್ತಾವು. ಇಲ್ಲ ಅಂದ್ರೆ ಒಳಗೆ ಹೋಗತಿ. ಗುರುಗಳು ಮಾತು ತಪ್ಪಿಸ್ದಂಗೆ ಆಕತಿ. ಏನಾರು ಆಕತ್ತಿ ನೋಡು ನಾನು ತಿಳ್ಕೊಂಡು ಸುಮ್ಮನೆ ಕುಂತ. ಅವ ಬೇದ ಅವ ಬೇದ ಮಾತು ಕೇಳಿ ಈಕಿನ ಬಾಯಾಗ ನೀರು ಹೆಂಗೆ ಹಾಕಿದ್ವು ಅಂದ್ರೆ ಆ ಹಂಚಿನ ಮೇಲೆ ನೀರು ಏನು ಕುದಿಯಾಕೆ ಇಟ್ಟಿದ್ರಲ್ಲ ಹಂಗೆ ಬಾಯಾಗ ನೀರು ಕುದಿಯಾಕತ್ತಿದ್ವು. ಅವು ಬಾಯಾಗ ನೀರು ಕುದಿಯಾಕತ್ತಿದ್ವು ಅಂದ್ರೆ ಎಟ್ರ ಮೆಟ್ಟಿಗೆ ಒಳಗೆ ಸೆಳೆತಿರ್ಬೇಕು. ಹೆಂಗಾರ ಮಾಡಿ ತಡ್ಕೊಡು ತಡಿ ಅಂತ ತಿಳ್ಕೊಂಡು ಸುಮ್ಮನೆ ಕುಂತಿದ್ಲು. ಬೇದ ಅವ ಅಂದ ಇಷ್ಟು ದಿವಸ ಹಂಗೆ ಒಂದು ಮಾತು ಅಂದ್ರೆ 10 ಮಾತು ಅಂತಿದ್ಲು. ಯಾಕೆ ನನ್ನ ಹೆಂಡ್ತಿ ಇವತ್ತು ಬೇಯವಳು ಏನಾರು ಆಗಿರ್ಬೇಕು ಬಿಡು ಮಾನಸಿಕ ಆಗಿರ್ಬೇಕು ಅಂತ ಅವ್ನು ಬೇದ ಹೋಗ್ಯಾಬಿಟ್ಟ ಅವ ಹೊರಗೆ. ಮತ್ತೆ ಮರುದಿವ್ಸ ಬಂದ ಮತ್ತೆ ಅದ ಹಣೆ ಬರೋಣ. ಮತ್ತೆ ಮರುದಿವ್ಸ ಬಂದ ಮತ್ತೆ ಅದ ಹಣೆ ಬರ.
4 ದಿವಸ ಆಯ್ತು ನನ್ನ ಹೆಂಡತಿ ಇಷ್ಟು ಬೇದ್ರು ನನಗೆ ಹೊಳ್ಳಿ ಏನೋ ಒಂದು ಮಾತಾಡುವಲ್ಲ ಅಂದರೆ ಬಹುತೇಕ ನನ್ನ ಕಡೆನ ಪಾಠ ಐತೆ ಅಂತ ತಿಳ್ಕೊಂಡು ಯಾವ ಮನುಷ್ಯ ಹೊರಗಲಿಂದ ಬೇಕೊಂತ ಬರ್ತಿದ್ದ ಅದ ಮನುಷ್ಯ 5ನೇ ದಿವಸಕ್ಕೆ ಧಾರವಾಡ ಪೇಡೆ ಕೈಯಾಗ ಹಿಡ್ಕೊಂಡು ಬಿಟ್ಟು ನೀ ಏನು ಬೇಕಾದ್ದು ಮಾಡು ಒಟ್ಟು ಮಾತಾಡ್ಕೊಂತೀರು ನನ್ನ ಕುಟಾಗ ನನ್ನ ಕಡೆಯಿಂದ ಆಗೋದು ನಿನ್ನ ಕುಟಾಗ ಬಿಟ್ಟು ಅಂತ ಅಂದ. ಯಾರು ಚಪ್ಪಾಳಿ ಹೊಡ್ಯಾಕತ್ತಿರು ಗೊತ್ತಾಗೋಲ್ಲ ನನಗೆ. ಈ ಕಡೆದು ಹೊಡ್ಯಾಕತ್ತಿರೋ ಈ ಕಡೆದು ಹೊಡ್ಯಾಕತ್ತಿರೋ. ಒಬ್ಬ ಮೌಲ್ಯ ಸಣ್ಣ ಹುಡುಗ ಹೊಡ್ಯಾಕತ್ತಾನ ಚಪ್ಪಾಳಿ, ಒಂದು ಇನ್ನೂ ಮದುವೆನ ಆಗಿಲ್ಲ ಏನಿಲ್ಲ, ಹಾಲಿ ಚಪ್ಪಾಳಿ ಹೊಡ್ಯಾಕತ್ತಾನ. ಅವ ಕೈ ಮೇಲೆ ಐತೆ ಚಪ್ಪಾಳಿ ಹೊಡ್ಯಾಕತ್ತಾನ ಹಿಂಗೆ. ಅವ್ ನೋಡ್ಯಾನ ಪಾಪ ದಿವಸ ಮನ್ಯಾಗ ಗದ್ಲಾನ. ಬಹುತೇಕ ಕನ್ನಡ ಶಾಲೆ ಹುಡುಗನ ಇರ್ಬೇಕು ಅವ ಚಪ್ಪಾಳಿ ಹೊಡೆದವ. ಅವ್ರು ಇಟ್ಟು ಮಜಾ ಇರ್ತಾರೆ ನಿಮ್ಗೆ ಗೊತ್ತಿರಲಿ ಕನ್ನಡ ಶಾಲೆ ಹುಡುಗರು. ಅವ್ನು ಕೈ ಮೇಲೆ ಚಪ್ಪಾಳಿ ಹೊಡ್ಯಾಕತ್ತಿದ್ದು ನೋಡಿ ಖುಷಿ ಆಯ್ತು ನನಗೆ. ನೀವು ಹೊಡಿಲಿಲ್ಲ ಯಾಕಂದ್ರೆ ನಿಮ್ಗೆ ಅರ್ಥ ಆಗೈತಿ ಆ ಕಡೆ ಈ ಕಡೆ ಯಾರು ಬರೋಬ್ಬರಿ ಐತಿದ ಅಂತ ತಿಳ್ಕೊಂಡು. ಅವ್ರು ಕನ್ನಡ ಶಾಲೆ ಹುಡುಗರು ಇಷ್ಟು ಮಜಾ ಇರ್ತಾರೆ, ಎಲ್ಲವೂ ಜಡ್ಜ್ಮೆಂಟ್ ಮಾಡ್ತಾರೆ. ಅವರು ಜಗತ್ತಿನಾಗ ಏನಾದರೂ ಇತಿಹಾಸ ಬದಲಾವಣೆ ಆಗ್ಯಾವ ಅಂದ್ರೆ ಅದು ಕನ್ನಡ ಶಾಲೆ ಹುಡುಗರಿಂದನೇ ಆಗ್ಯಾವ. ಹೊಡ್ರಿ ಒಂದು ಚಪ್ಪಾಳಿ ಅವ್ರಿಗೆ ಏನಾಗೋದಿಲ್ಲ. ಬಲು ಗಂಭೀರಪ್ಪ ನೀವು ಬಿಜಾಪುರದವ್ರು. ಯಾವಾಗ 5 ದಿವಸ ಆಯಿತು, 5 ದಿವಸ ಆದಮೇಲೆ ಧಾರವಾಡ ಪೇಡೆ ತೊಗೊಂಡು ಬಂದ. ಧಾರವಾಡ ಪೇಡೆ ತೊಗೊಂಡ್ಬಂದು ಕೂಡಲೇ ಹೆಂಡತಿ ಅಂತಾಳ, ನಮ್ಮ ಯಜಮಾನ ಹೊರಗೆ ಬಂದು ಕೂಡಲೇ ಬೇಕು ಅಂತ ಬರವ ಕೈಯಾಗ ಧಾರವಾಡ ಪೇಡೆ ಹಿಡ್ಕೊಂಡು ಬಂದ. ನಾನರ ಅಲ್ಲಿ ಹೋಗಿ ಸ್ವಾಮಿಗಳ ಹತ್ರ ಬೇಡ್ಕೊಂಡು ಬಂದೀನಿ, ಇವ್ನು ಬಾಯಿ ಬಂದು ಆಗ್ಬೇಕಂತೇಳಿ ಮತ್ತು ಧಾರವಾಡ ಪೇಡೆ ಕೊಡಕತ್ತಾನ. ಮತ್ತು ಇಂಥ ಗಂಡನ ಕಡ್ಕೊಂಡು ಏನು ಮಾಡಲಿ ಅಂತ ಮತ್ತೆ ಓಡಿ ಬಂದ ಸ್ವಾಮಿಗಳ ಹತ್ರ. ಅಜ್ಜಾರ ನೀವು ಕೊಟ್ಟು ವರ್ಕ್ 15 ದಿವಸ ಅಲ್ರಿ, 5 ದಿವ್ಸಕ್ಕೆ ವರ್ಕ್ ಆಗಕತ್ತೈತಿ, ನನ್ನ ಗಂಡ ಭಾಳ ಸಂಭಾಯಿತ ಆಗ್ಬಿಟ್ಟಾನ, ಮತ್ತು 15 ದಿವ್ಸಕ್ಕೆ ಬಾಯಿ ಬಂದ್ಗಿಂದಾದ್ರೆ ಹೆಂಗೆ ಮಾಡಿರಿ, ಹೆಂಗಾರ ಮಾಡಿ ಏನಾರ ಮಾಡಿ ಅದು ಹಿಂದೆ ತೊಕ್ಕೊರಿ ಅಂತ ಬಂದಾಳ. ಮತ್ತೆ ಅಂದ್ರೆ ಹಂಗಾದ್ರೆ ಹಂಗೆ ಸೈ, ಹಿಂಗಾದ್ರೆ ಹಿಂಗೆ ಸೈ. ಭಾರಿ ಮಜಾ 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 ಮಜಾ. ಭಾರಿ ಜನ ಇಷ್ಟು ವಿಚಿತ್ರ ಆಗಿಬಿಟ್ಟಿರ್ತಾರೆ. ಸ್ವಾಮಿಗಳು ಬಂದಾರ, ಸ್ವಾಮಿಗಳು ಬಂದು ಮನೆ ಪಾದಯಾತ್ರೆ ಮಾಡ್ಯಾರ. ಪಾದಯಾತ್ರೆ ಮಾಡಿ ಮನೆ ಮುಂದೆ ಬಂದು ಪ್ರವಚನಕ್ಕೆ ಬಾ ಅಂತ ಹೇಳ್ಯಾರ. ಇವತ್ತು ಮಕ್ಕಳನ್ನ ಕರ್ಕೊಂಬ ಅಂದಾರ. ಮಕ್ಕಳನ್ನ ಕರ್ಕೊಂಬ ಅಂದ ಕೂಡಲೇ ಎಂದು ಕರ್ಕೊಂಬರ್ಲಾರ್ದವ್ರು ಪಟ್ನ ನಾ ಬರ್ತೀನಿ ನೀ ರೆಡಿಯಾಗಿ ನಡಿ ಅಂತ ತಿಳ್ಕೊಂಡು ಹೊರಗೆ ಆಡಕತ್ತ ಮಗನ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಚಲೋ ಬಟ್ಟೆ ಹಾಕಿ ಗಲ್ಲಕ್ಕೆ ಒಂದಿಷ್ಟು ಟಿಕ್ಕಿ ಇಟ್ಟು ಮ್ಯಾಗ ಒಂದಿಷ್ಟು ಭಸ್ಮ ಹಚ್ಚಿ ಗಲ್ಲಕ್ಕೆ ಒಂದು ಬೇಬಿ ಪೌಡ್ರ್ ಹಚ್ಚಿ ನಡಿ ಹೋಗ ಅಂತ ತಿಳ್ಕೊಂಡು ಮಗನ ಕಳಿಸಿದ್ಲು. ಹೊರಗಲಿಂದ ಒಳಗೆ ಕರ್ಕೊಂಬರೋ ಮುಂದೆ ಮಗು ಭಾಳ ಚಂದ ಇತ್ತು. ಯಾವಾಗೆಲ್ಲ ಅರ್ಬಿ ಹಾಕಿ ಇನ್ನೇನು ಹೋಗಿ ಪ್ರವಚನಕ್ಕೆ ನಾ ಪಟ್ನ ಬರ್ತೀನಿ ಹಿಂದೆ ಅಂತ ತಿಳ್ಕೊಂಡು ಪ್ರವಚನಕ್ಕೆ ಕಳಿಸಿದ ಕೂಡಲೇ ಹುಡುಗ ಹೊತ್ಕೊಂಡು ತೆಳಗೆ ಬಿತ್ತದು. ಹುಡುಗ ಹೊತ್ಕೊಂಡು ತೆಳಗೆ ಬಿತ್ತು ಕೂಡಲೇ ಮತ್ತೊಮ್ಮೆ ಎಬ್ಸಿದ್ಲ, ಮತ್ತು ತೆಳಗೆ ಬಿತ್ತ, ಮತ್ತೊಮ್ಮೆ ಎಬ್ಸಿದ್ಲು, ಮತ್ತು ತೆಳಗೆ ಬಿತ್ತ. 3 ಸಲ ಎಬ್ಸಿದ ಕೂಡಲೇ 4ನೇ ಸಲ ಹುಡುಗ ಬಿದ್ದು ಕೂಡಲೇ ಚಲೋ ಆತು ನೋಡು. ಯಾಕಾರ ಆ ಸ್ವಾಮಿಗಳು ಕರ್ಕೊಂಡು ಬಂದಿದ್ದಾರೆ, ಅವ್ರು ಯಾಕೆ ಬಂದು ನಮ್ಮ ಮನೆ ಮುಂದೆ ಬಾ ಅಂತ ಹೇಳಿದ್ದಾರೆ. ನನ್ನ ಮಗನ ನಾ ಪ್ರವಚನ ಕಳಿಸಿದ್ರು, ನನ್ನ ಮಗನ ಕಾಲ ಹೋಗ್ಯಾವಂತ ಎಲ್ಲ ಊರ ಮಂದಿ ಮುಂದೆ ಹೇಳಕತ್ತಾಳ. ಅಲ್ಲಿ ಹಚ್ಚದವರು ಉಳಿದಿಲ್ಲ, ಹೋದ ಸ್ವಾಮಿಗಳು ಉಳಿದಿಲ್ಲ, ಎಲ್ಲರೂ ಉಳಿದ. ಹಂಗೆ ಎಲ್ಲರೂ ಅವರು ಮತ್ತು 4 ಮಂದಿ ಕುಡಿಯೋಬಿಟ್ರು. ಅಲ್ಲಿ 4 ಮಂದಿ ಕುಡಿದಾಗ ಇಷ್ಟು ಚಂದ ಹೇಳ್ತಿರ್ತಾರೆ ಅವರು. ಯಾರ ಚಲೋ ಹೇಳ್ಬೇಕಂತಂದ್ರೆ ಎಂದೂ ಚಲೋ ಹೇಳಂಗಿಲ್ಲ. ನಮಗೂ ಗೊತ್ತಿತ್ತು ಬಿಡ್ರಿ, ನಾವು ಬ್ಯಾಡ ಅಂದಿವಿ ಮೊದಲ, ಸುಮ್ಮನೆ ಕರ್ಕೊಂಬಂದ್ರೆ ಅವ್ರನ್ನಂತ. ಅವ್ರು 4 ಮಂದಿ ಅದಕ್ಕೆ ಜೊನಿ ಕುಡಿಸಿದ್ರು. ಮತ್ತು ಅದ್ರಾಗ ಒಬ್ಬರು ನಾಗ್ಟಾನ್ ಸರ್ ಅಂತವ್ರು ಹಿರಿಯರು, ಯಾಕವಾ ಹಚ್ಚದವ್ರನ್ನೂ ಬಿಡುವಲ್ಲಿ ಸ್ವಾಮಿಗಳ್ನೂ ಬಿಡುವಲ್ಲಿ ಏನಾಗೈತೆ ಅಂತದ್ದು ಅಂದ್ರಲ್ಲೇ ಏನು ಮಾಡೋದ್ರಿ, ಹುಡುಗರನ್ನ ಕರ್ಕೊಂಬ ಅಂತ ಹೇಳ್ಯಾರ. ಇವತ್ತು ನಾನು ನೋಡಿದ್ರೆ ಹುಡುಗನ್ನ ಎಲ್ಲ ಬಟ್ಟೆ ಹಾಕಿ ಕಳ್ಸಾಕತ್ತೀನಿ. ಹೊರಗೆ ಆಡಕತ್ತಿತ್ತು ಹುಡುಗ ಓಡ್ಕೊಂತ ಹುಡುಗ ಆಡಕತ್ತಿತ್ತು. ಹುಡುಗನ ಕರ್ಕೊಂಡು ಬಂದು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಹೋಗಂತಂದ್ರೆ ಹುಡುಗ ಹೊತ್ಕೊಂಡು ಬೀಳಾಕತ್ತೈತಿ. ಮತ್ತೇನು ಮಾಡ್ಬೇಕ್ರಿ ನಾವು, ಅವ್ರು ಬೈಲಾರ್ದಾರ. ಹಿಂಗಂದು ಕೂಡಲೇನ ಅವ್ರು ಹಾಂಗೆ ಸೂಕ್ಷ್ಮವಾಗಿ ನೋಡಿದ್ರಂತ. ಹೌದನ್ನುವ. ಮತ್ತು ಇವರೆಲ್ಲ 4 ಮಂದಿ ಇದ್ರಲ್ಲ, ನೋಡ್ರಿ ಸರ್ ನೀವರು ನೋಡ್ರಿ ಇಲ್ಲಿ ಕಣ್ಣು ಮುಂದಾಗೈತೆ ನೋಡ್ರಿ, ಎದಕ್ಕೆ ಸುಮ್ಮನೆ ಹೋಗೋದ್ರಲ್ಲಿ ಅಂತ ಅವ್ರು ತಾವು ಹೇಳಾಕತ್ತಿದ್ರು. ಅವ್ರು ಹಿಂಗೆ ಹೇಳಾಕತ್ತು ಕೂಡಲೇನ ಅವರು ಸರ್ ಸುಮ್ಮನೆ ನಿಂತು ನೋಡಿದ್ರು. ಯಾಕೆ ಹಿಂಗಾಗಿರ್ಬೇಕಿದು, ಹುಡುಗನ ಕಾಲು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಯಾಕೆ ಹಿಂಗಾಗೈತೆ ಅಂದ್ರೆ ತೆಗೆದು ನೋಡಿದ್ರೆ ಏನಾಗೈತೆ ಗೊತ್ತನಕ್ಕಿ, ಅರ್ಜೆಂಟ್ನಾಗ ಹುಡುಗರು ಕರ್ಕೊಂಬ ಅಂತ ಹೇಳಿದ್ದಕ್ಕೆ ಆ ಹೆಣ್ಮಗಳು ಏನು ಮಾಡ್ಯಾಳ, ಪ್ಯಾಂಟ್ನೊಳಗೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕಬೇಕಿಲ್ಲ. ತಿಳಿದೈತನ ಇವ ಏನು ಮಾಡ್ಯಾಳ ಹೇಳ್ರಿ. ಭಾರಿ ಶಾಣೆ ಇದ್ರಿ ಬಿಡ್ರಿ ಅವ್ರು ನೀವು. ಅರ್ಜೆಂಟಿನೊಳಗೆ ಯಾವ್ದು ಯಾವ ಕಡೆ ಹಾಕ್ಬೇಕನ್ನೋದು ಗೊತ್ತಾಗಲ್ಲ, ಎರಡು ಒಂದ್ರಾಗ ಹಾಕಿ ಕಳಿಸ್ಯಾಳ. ಮತ್ತು ಅದೇನು ಹಾರಾಡ್ಕೊಂತ ಬರ್ತೈತೇನೋ ಹುಡುಗ, ಬಿದ್ಕೊಂತಾನೆ ಬರ್ಬೇಕನ್ನೋದು. ಏನು ಯವ್ವ ಹಿಂಗೆ ಮಾಡಿ ಅಂದ್ಬಿಡ್ಲೆ ಎಟ್ಟ ಅಲ್ಲಿ ಊರಿನವರು ದೊಡ್ಡವ್ರಿಗೆ ದಾನಮ್ಮನು ದೊಡ್ಡಕ್ಕೆ ಬಂದು ಸ್ವಾಮಿಗಳು ದೊಡ್ಡವ್ರು ಅಂತ ಮತ್ತೆ ಅಲ್ಲೇ ಬುದ್ಧಿ ಮಾತು ಚಲುವ. ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ ಅಂತ. ಹಂಗಲ್ಲ ನೋಡಿ. ಅವಾಗ ಸ್ವಾಮಿಗಳು ಹೇಳಿದ್ರಂತ, ನೋಡುವ ನಾನು ಯಾರಿಗಾರ ಬಂದಾರಂತ ತಿಳ್ಕೊಂಡು ಕೆಟ್ಟದ್ದು ಮಾಡೋಕ್ಕೆ ಬಂದಿರತಕ್ಕಂಥ ಸ್ವಾಮಿ ಅಲ್ವಾ, ನಿನ್ನ ಮನೆಯಾಗಿರುವಂಥ ಪರಿಸ್ಥಿತಿಯನ್ನು ತಲೆಯಾಗಿಟ್ಕೊಂಡು ಅಲ್ಲೇನಾಗಿತ್ತು ನಾವು ವಿಚಾರ ಮಾಡಿಕೊಂಡೆ. ಇಬ್ಬರು ಬಾಯಿ ಮಾಡಿದ್ರೆ ಮನ್ಯಾಗ ಮಾತು ಹತ್ತಿದ್ರೆ ಜಗಳ ಹತ್ತುವ. ಹಾಗಾಗಿ ನಾನು ನಿನಗೇನು ಬೇರೆ ಕೊಟ್ಟಿಲ್ಲ, ಒಂದಿಷ್ಟು ನೀರು ಕೊಟ್ಟೀನಿ, ನೀರಿನೊಳಗೆ ಭಸ್ಮದ ಪುಡಿ ಹಾಕಿ ಕೊಟ್ಟೀನಿ, ಅದು ನಿನ್ನ ಮಂತ್ರ ಅಂತ ತಿಳ್ಕೊಂಡಿದ್ದಿ. ನಿನ್ನ ಬಾಯಿ ಬಂದಾಗಿದ್ದಕ್ಕೆ ನಿನ್ನ ಗಂಡ ನಿನ್ನ ಪ್ರೀತಿ ಮಾಡಕತ್ತಾನೆ ಹೊರತಾಗಿ ನನ್ನ ಮಂತ್ರ ಆಗಲಿ ನನ್ನ ನೀರಾಗಲಿ ನಿನ್ನ ಕೆಲಸ ಮಾಡಿಲ್ವಾ. ಸದಾ ಕಾಲ ಗಂಡ ಮನೆಗೆ ಬಂದಾಗ ಒಂದಿಷ್ಟು ಸುಮ್ಮನೆ
ಗಂಡು ಭಾಳ ಮಾತಾಡ್ತಿದ್ದಂದ್ರೆ ಹೆಂಡತಿ ಸುಮ್ಮನೆ ಇರಬೇಕು, ಹೆಂಡತಿ ಭಾಳ ಮಾತಾಡ್ತಿದ್ರೆ ಗಂಡು ಸುಮ್ಮನೆ ಇರಬೇಕು. ಅಗದಿ ಮತ್ತು ಹೊರಗೆ ಪರಗೆ ಎಲ್ಲ ಮಂದಿ ಮುಂದೆ ನಿಂತ್ಕೊಂಡು ಮನೆ ಮುಂದೆ ನೀವು ಒಳಗೆ ಹೋದಾಗ ನೀವು ಒಂದು ಸ್ವಲ್ಪ ಬದಲಾಗಬೇಕು. ಏನು ಅನ್ಬೇಕು, ಒಳಗೆ ಅಡುಗೆ ಮನೆಗೆ ಹೋದ್ರಲ್ಲ ಈ ಮನ್ಯಾಗ ನಂದೇನೈತಿ ಎಲ್ಲ ನಿಂದ ಅನ್ಬೇಕು ಅವ್ರಿಗೆ. ನಿಮ್ಗೆ ಹೇಳಾಕತ್ತೀನಿ ನನ್ನವ್ರ, ನಮ್ದು ಏನೈತಿ ಇದ್ರಾಗ ಎಲ್ಲ ನಿಂದು ಬಿಟ್ರೆ ಏನೈತಿ, ಎಲ್ಲ ನಿಂದ ಇದು ಏನು ಕಾಣ್ತೈತಿ ಎಲ್ಲ ನಿಂದ ನೋಡು ಅಂತ ಅವರು ಅಡುಗೆ ಮನೆಯಾಗಿದ್ದಾಗ ಅವ್ರಿಗೆ ಅನ್ಬೇಕು. ಹಾಂಗೆ ಹೊರಗೆ ಬಂದ್ರೆ ನಿಮ್ಮ ತಾಯಿ ನಿಮ್ಮ ಅಪ್ಪ ಕುಂತಿದ್ರಂದ್ರೆ ನಂದು ಅಕ್ಕಿಂದ ಏನೈತಿ ಮನ್ಯಾಗ, ನಿನ್ನ ಬಿಡು, ನಿನ್ನ ನೀರು ಮಟ್ಟ ನಿಂದ ಈ ಮನ್ಯಾಗ, ನೀರು ಮಟ್ಟ ನಿಂದ ಅಂತ ತಿಳ್ಕೊಂಡು ಮುಂದೆ ತಂದೆ ಮುಂದೆ ತಾಯಿ ಮುಂದೆ ಅನ್ಬೇಕು. ಮುಂದೆ ಮಕ್ಕಳು ಬಂದು ಅಂದ್ರೆ ಇನ್ನೆರಡು ದಿವಸ ನಂದಿರೋದೈತ್ಲಿ, ಇನ್ನೆರಡು ದಿವಸ ನಿಮ್ಮ ಅಪ್ಪಂದಿರೋದೈತಿ, ಇನ್ನು ಮುಂದೆ ನಿಂದ ಅಂತ ಅನ್ಬೇಕು. ಹೊರಗೆ ಆ ಕಡೆ ಹೋದಾಗ ಎಲ್ಲರೂ ಇಲ್ಲಾರ್ದಾಗ ಯಾರು ಇಲ್ಲ ಅಂದಾಗ ಮಾತ್ರ ಇದೆಲ್ಲ ನಂದ ಅಂತ ಅನ್ಕೋಬೇಕು. ಅಟ ಮಂದಿ ಮುಂದೆ ಅನ್ಕೊಂಡ್ರಿ ಸಮಸ್ಯೆ ಸ್ಟಾರ್ಟ. ಇದು ಬದುಕು ಕಲೆ. ಇದು ಅವ್ರ ಹಂಗೆ ಅದ ಸುಮ್ಮನೆ ಅನ್ಕೋಬೇಕು, ನಾವು ಅನ್ಕೊಂಡಿರ್ಬೇಕು, ನಮ್ಮ ಒಳಗೆ ಗೊತ್ತಿರಬೇಕು. ಹಿಂಗೆ ಅನ್ಕೊಂಡಾಗ ಜೀವನ ಭಾಳ ಚಂದ ಹೋಗೈತೆ ಅನ್ನುವಂಥದ್ದು ನಮ್ಮ ತಿಳುವಳಿಕೆ ಇರಬೇಕು. ಅದಕ್ಕೆ ಭಾಳ ಸಮಸ್ಯೆ ಬರೋದು ಎಲ್ಲಿಂದ ಬರ್ತಾವೆ ಅಂದ್ರೆ ಮಾತಿನಿಂದ ಬರ್ತಾವೆ. ಮಾತುಗಳನ್ನು ಒಂದಿಷ್ಟು ಕಮ್ಮಿ ಆಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಮನೆಯೊಳಗೆ ತಂದು ಜಾತ್ರೆಗೆ ಹೊಂಟಾಗ ಅಡ್ಡ ಬಂದು ಅಂದ್ರೆ ಹುಡುಗರಿಗೆ ಅನ್ನೋದೇನು, ಅಡ್ಡ ಬಾಯ ಹಾಕಬೇಡ. ಮತ್ತು ಇಲ್ಲಿ ಮನ್ಯಾಗ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ತಂದೆಗೆ ಮಕ್ಕಳಿಗೆ ಬೈತಾನೆ. ಬಸ್ ಸ್ಟ್ಯಾಂಡ್ನಾಗ ಹೋಗಿ ಬಸ್ನ್ಯಾಗ ಕೂತ್ಕೊಂಡು ಅಂದ್ರೆ ಅವ ಕಂಡಕ್ಟರ್ ಬಂದು ಅಂದ್ರೆ ಅವ್ನ ಕೈಯಾಗ ರೊಕ್ಕ ಕೊಟ್ಟು ಇಂಥಲ್ಲಿ ಒಂದು ಟಿಕೆಟ್ ಕೊಡು ಅಂತ ಹೇಳ್ತೀವಿ. ಅಲ್ಲಿ ಯಾರು ಕೇಳಿದ್ರಪ್ಪ ನಿನ್ನ, ಅಲ್ಲಿ ಯಾರು ಕೇಳೇ ಇಲ್ಲ. ಅಲ್ಲಿ ರೊಕ್ಕ ಕೊಟ್ಟು ಹೇಳ್ತೀವಿ, ಮನೆಯವ್ರು ಕೇಳಿದ್ರೆ ಅಡ್ಡ ಬಾಯಿ ಹಾಕ್ಬೇಡ ಅಂತ ಹೇಳ್ತೀರಿ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನೀವು ಅದನ್ನು ಎಷ್ಟು ಮೆಟ್ಟಿಗೆ ಅರ್ಗಿಸ್ಕೊಂತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಿಜವಾದ ಅಡ್ಡ ಬೆಕ್ಕು ಬಂದು ಹೋಗುವಂಥ ಪ್ರಾಣಿ ಏನೈತಲ್ಲ ಅದು ಅಡ್ಡ ಬೆಕ್ಕಲ್ಲ. ಯಾವ್ದಾರ ಒಳ್ಳೆಯ ಕೆಲಸ ನಡೆದಾಗ, ಒಳ್ಳೆಯ ಕೆಲಸ ಎಲ್ಲರೂ ಕೂಡಿ ಮಾಡುವಂಥ ಟೈಮ್ದೊಳಗೆ, ಅದು ಓಣ್ಯಾಗಿರಲಿ, ಅದು ಮನೆಯಾಗಿರಲಿ, ಅದು ಮತ್ತು ಸಮಾಜದಾಗಿರಲಿ, ಒಳ್ಳೆಯ ಕೆಲಸ ಮಾಡೋ ಟೈಮ್ದೊಳಗೆ ಇದಕ್ಕೆ ನನ್ನ ತಕರಾರು ಐತಂತ ಯಾವ ಬರ್ತಾನೆ ಅವನ ಸಮಾಜದ ಅಡ್ಡ ಬೆಕ್ಕಕ್ಕನ ಹೊರತಾಗಿ ಉಳಿಕಿದ ಬೆಕ್ಕಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ನೀವು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋದಾಗ ನಿನ್ನಿಂದ ಅಡ್ಡ ಮಾಡಿಕೊಂಡು ಹೊಕ್ಕಿಪ್ಪ ಅಂತಂದ್ರೆ ನಿಜವಾದ ಅಡ್ಡ ಬೆಕ್ಕ ಯಾರಕ್ಕಾರ. ಅದಕ್ಕೆ ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಆ ಒಳ್ಳೆಯದನ್ನು ಮಾಡೋದಕ್ಕಾಗಿಯೇ ಇದು ಯಾರು ಗಾಳಿಗೆ ಬೀಸೋದನ್ನು ಕಲಿಸಿದಾರೇನು, ಕೋಗಿಲಿಗೆ ಹಾಡೋದನ್ನು ಕಲಿಸಿದಾರೇನು, ನೀರಿಗೆ ಹರಿಯೋದನ್ನು ಕಲಿಸಿದವ್ರು ಯಾರು, ಬೆಂಕಿಗೆ ಸುಡೋದನ್ನು ಕಲಿಸಿದವ್ರು ಯಾರು, ಚಂದ್ರಿಗೆ ತಂಪು ಕೊಡೋದನ್ನು ಕಲಿಸಿದವ್ರು ಯಾರು, ಸೂರ್ಯ ಕಿರಣಗಳನ್ನು ಕೊಡೋದು ಕಲಿಸಿದವ್ರು ಯಾರು. ಅವು ನೈಸರ್ಗಿಕವಾಗಿರ್ತಕ್ಕಂಥ ಕೊಡುಗೆ ಹೆಂಗದವ. ಮನುಷ್ಯನಿಗೆ ಒಳ್ಳೇದು ಮಾಡಂತ ಹೇಳ್ಬೇಕಂತ ಕಲಿಸ್ಬೇಕನ್ರಿ. ಮನುಷ್ಯ ಕಲಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ, ಇನ್ಬಿಲ್ಟಾಗೇ ಬಂದಿರ್ತೈತೆ ಅದು. ಮನುಷ್ಯ ನೀವು ಒಳ್ಳೇದು ಮಾಡೋಕ್ಕೇ ಬಂದವಪ್ಪ, ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥದ್ದನ್ನು ಕಲ್ಕೋಬೇಕು. ತಂದೆ ಯಾವಾಗ ಮಗನನ್ನು ಕೇಳಿದ, ಮಗ ಅವರಪ್ಪ ಅಂದ ನಾ ಜಾತ್ರೆಗೆ ಹೊಂಟೀನಿ ಅಂದವ. ಜಾತ್ರೆಗೆ ಹೊಂಟೀನಿ ಅಂದಾಗ ಮಗ ಮತ್ತು ಹಠ ಮಾಡೋರಲ್ಲ ಹುಡುಗರು, ನೋಡ್ರಿ ಸಣ್ಣ ಹುಡುಗರು ಹಠ ಮಾಡ್ತಾನೆ, ನಾನು ಬರ್ತೀನಿ ಅಂತ. ಯಾವಾಗ ಅವರಪ್ಪ ಜಾತ್ರೆಗೆ ಹೊಂಟೀನಿ ಅಂದ ಹುಡುಗ ಹಠ ಮಾಡಾಕತ್ತಿದ್ದನ್ನು ನೋಡಿ ಮತ್ತು ಇನ್ನೇನು ಮಾಡ್ಬೇಕು, ಹುಡುಗ ಬರಾಕತ್ತಾನೆ ಅಂತ ತಿಳ್ಕೊಂಡು ಕರ್ಕೊಂಡು ಹೋದವ. ಯಾವಾಗ ಅವ್ರ ತಂದೆ ಕೈ ಹಿಡ್ಕೊಂಡಿದ್ದ, ಲಕ್ಷ್ಯ ಕೊಟ್ಟು ಕೇಳಬೇಕು, ಹುಡುಗಿ ಯಾವಾಗ ತಂದೆ ಕೈ ಹಿಡ್ಕೊಂಡಿದ್ದ ಅವಾಗೆಲ್ಲ ಪ್ರಪಂಚದ ವಸ್ತುಗಳು ಏನು ಅಲ್ಲಿ ಕಾಣ್ತಾವಲ್ಲ, ಅಲ್ಲಿ ಬಲೂನ್ ಕಾಣ್ತಿದ್ವು. ಅಪ್ಪಾಜಿ ನನಗೆ ಬಲೂನ್ ಬೇಕು, ಅಪ್ಪಾಜಿ ನನಗೆ ಜೋಕಾಲಿ ಬೇಕು, ಅಪ್ಪಾಜಿ ನನಗೆ ಸ್ಟೇಷನರಿ ಐಟಮ್ ಬೇಕು, ಏನು ಕಾಣ್ತಾವೆ ಹುಡುಗೆಲ್ಲ ಬೇಕು ಅನ್ನೋದು. ಎಲ್ಲಿ ಮಠ ಅವರಪ್ಪ ಕೈ ಎಲ್ಲಿ ಮಠ ಹಿಡ್ಕೊಂಡಿದ್ದ ಅಲ್ಲಿ ಮಠ ಎಲ್ಲ ವಸ್ತುಗಳು ನನಗೆ ಬೇಕು ಅಂತ ಹೇಳ್ತಿತ್ತು ಹುಡುಗ. ಒಂದಿಷ್ಟು ಜಾತ್ರೆ ಗದ್ದಲದೊಳಗೆ ಯಾರ್ಯಾರು ಎಲ್ಲೆಲ್ಲಿ ಕಳ್ಕೊತಾರೆ ಹೇಳೋಕ್ಕಾಗೋದಿಲ್ಲ, ಯಾರ್ಯಾರು ಎಲ್ಲೆಲ್ಲಿ ಕಳ್ಕೊತಾರೆ ಹೇಳೋಕ್ಕಾಗೋದಿಲ್ಲ. ಜಾತ್ರೆ ಗದ್ದಲದೊಳಗೆ ಹುಡುಗ ಒಂದಿಷ್ಟು ಆ ಕಡೆ ಈ ಕಡೆ ನೋಡೋದ್ರೊಳಗನ ಕೈ ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ಅವರಪ್ಪ ಒಂದು ಕಡೆ ಆದ, ಮಗು ಒಂದು ಕಡೆ ಆಯಿತು. ಮಗು ಒಂದು ಕಡೆ ಆದ ಕೂಡೇನು ಜಾತ್ರೆಗೆ ಹುಡುಗರು ಕಳ್ಕೊಂಡ್ರು ಅಂದ್ರೆ ಅವು ಗಾಬರಿ ಒಳಗೆ ಏನು ಮಾಡ್ತಾವಂದ್ರೆ ಎಲ್ಲ ತಿಳುವಳಿಕೆ ಇರ್ತೈತೆ ಅವಕ್ಕೆ. ಯಾರ ಕೈಯಾಗ ಸಿಕ್ಕ ನಿಮ್ಮಪ್ಪ ಎಲ್ಲಿ ಬಿಟ್ಟ ನಿನ್ನ ಅಂತ ಕೇಳಿದ್ರೆ ಸಾಕು, ಒಟ್ಟ ಉತ್ತರ ಹೇಳೋದಿಲ್ಲ. ಅಳೋದು ಒಂದೇ ಮಾಡ್ತಾವೆ, ಅಳೋದು ಬಿಟ್ಟರೆ ಏನು ಮಾಡೋದಿಲ್ಲ ಅವು. ಯಾಕೆ ನಾ ಜಾಸ್ತಿ ಹತ್ರ ಒಟ್ಟು ಹೆಂಗಾರು ಮಾಡಿ ನಮ್ಮ ಅಪ್ಪನ ಹತ್ರ ಮುಟ್ಟಿಸ್ತಾರಂತ ಅವು ಗೊತ್ತಿರ್ತೈತಿ. ಬೇಕಾದ್ರೆ ನೋಡ್ರಿ ನೀವು ಜಾತ್ರೆಗೆ ಹೊಳ್ಳ ಬಳ ಅಳ್ತಾವೆ ಹುಡ್ರು. ಯಾವಾಗ ಅಳಾಕತ್ರು ಅವರಪ್ಪ ಆ ಕಡೆ ಹುಡುಕಾಡಕತ್ತಿದ್ದ, ಈ ಮಗು ಇಲ್ಲಿ ಅಪ್ಪ ಅಂತ ಹುಡುಕಾಡಕತ್ತಿತ್ತು. ಯಾರ್ದೋ ಕಮಿಟಿ ಅವ್ರ ಕೈಯಾಗ ಹುಡುಗ ಸಿಕ್ಕ ಕೂಡ್ಲೇನ ಆ ಹುಡುಗನ ಸಮಾಧಾನ ಮಾಡಕ್ಕೆ ಕಮಿಟಿ ಅವ್ರು ಏನು ಮಾಡಿದ್ರು, ಏಯ್ ನಿಮ್ಮ ಅಪ್ಪ ಸಿಗೋ ಮಟ್ಟ ನೀನು ಬಲೂನ್ ತಂದು ಕೊಡ್ತೀನಿ ಸುಮ್ಮನಿರು, ಬೇಡ. ಏಯ್ ನೀನು ಚಲೋ ಅಗ್ದಿ ಜೋಕಾಲಿ ಹಾಕಿ ಕುಂದಿರ್ಸ್ತೀನಿ ಸುಮ್ಕಿರು, ಬೇಡ. ನಿನಗೆ ಚಲೋತ್ನಾಗ ಆಟಿಗೆ ಸಾಮಾನು ಕೊಡಿಸ್ತೀನಿ ಸುಮ್ಕಿರು, ಬೇಡ. ಏನು ಬೇಕ್ರಿ ನಿಮ್ಮನ್ನ ಕೇಳಾಕತ್ತೀನಿ ನಾನು. ಅಪ್ಪನ ಬೇಕು. ಯಾಕೆ ಅಪ್ಪ ಕೈಯಾಗ ಹಿಡ್ಕೊಂಡಂಥ ಟೈಮ್ದೊಳಗೆ ಇದ ಬಲೂನ್ ಬೇಕಾಗಿತ್ತು, ಅಪ್ಪ ಕೈ ಹಿಡ್ಕೊಂಡಾಗ ಇದ ಜೋಕಾಲಿ ಬೇಕಾಗಿತ್ತು, ಅಪ್ಪ ಕೈ ಹಿಡ್ಕೊಂಡಾಗ ಇದ ಆಟದ ಸಾಮಾನು ಬೇಕಾಗಿತ್ತು. ಈಗ ಅಪ್ಪನ ಕೈ ಇಲ್ಲಾರ್ದಕ್ಕೆ ಆಟದ ಸಾಮಾನನ್ನು ಕೊಡಾಕತ್ತಾರ, ಜೋಕಾಲಿನೂ ಕೊಡಾಕತ್ತಾರ, ಮತ್ತೊಂದು ಆಟದ ಸಾಮಾನು ಕೊಡಾಕತ್ತಾರ. ಆದ್ರೆ ಹುಡುಗ ಏನು ಬೇಕನ್ನಕತ್ತದ,
ತಂದೆ ಅಪ್ಪ ಅಪ್ಪ ಅಂತ ಹೆಂಗೆ ಅದಕ್ಕೆ ಹೋಗ್ತದಲ್ಲ, ಹಂಗೆ ದೇವ್ರನ್ನ ಹಿಡ್ಕೊಂಡು ದಾನಮ್ಮ ನಿಮ್ಮ ಕೈ ಹಿಡ್ಕೊಂಡಾಗ ಎಲ್ಲವೂ ಚಲೋ ಅನ್ನಿಸ್ತಾವೆ. ಇವು ಯಾವ ಹೊರಗೆ ಮನೆ, ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ ಇವೇನದಾವಲ್ಲ, ಇದು ದಾನಮ್ಮ ನಿಮ್ಮ ಕೈ ಹಿಡ್ಕೊಂಡಾಗ ಎಲ್ಲವೂ ಚಲೋ ಅನ್ನಿಸ್ತಾವ. ಒಂದಿಷ್ಟು ಏನಾದರೂ ದಾನಮ್ಮನ ಕೈ ಬಿಟ್ಲು ಅಂತಂದ್ರೆ ಇವು ಯಾವ ಇದ್ರೂ ಸಹಿತ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗಂಗಿಲ್ಲ. ಹೊಳ್ಳಿ ಇದ್ರ ನೆಮ್ಮದಿ ಸುಖ ಶಾಂತಿ ಸಿಗಬೇಕಾದ್ರೆ ಮತ್ತೆ ಹೊಳ್ಳಿ ದಾನಮ್ಮನ ಕೈ ಹಿಡಿದಾಗನೇ ಬರ್ತೈತೆ, ಹೊರತಾಗಿ ಮತ್ತಿಲ್ಲ ಅಂತಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮೂಗಿನೊಳಗಿರುವಂಥ ನತ್ತನ್ನು ಹೊಗಳದವರೇ ಹೊರತಾಗಿ ಮೂಗು ಕೊಟ್ಟ ಭಗವಂತನನ್ನು ಮರೆತವರು. ಯಾವುದರಿಂದ ಉಡುಗೆ ಆಗಿದೆಯೋ ಆ ಉಡುಗೆಯನ್ನು ಹೊಗಳವರೇ ಹೊರತಾಗಿ ಮೂಲ ಬಂಗಾರವನ್ನು ನಾವು ಯಾರೂ ಕೂಡ ಹೊಗಳದವರಲ್ಲ, ಅದನ್ನು ನೋಡಿದವರಲ್ಲ. ಈ ಸೃಷ್ಟಿಯಲ್ಲಿ ಭಗವನ್ಮಯ ಎಲ್ಲವನ್ನೂ ನಮಗಾಗಿ ನೀಡಿದ್ದಾನೆ. ಯಾವುದು ಬೇಕು ಯಾವುದು ಬೇಡ ಎಲ್ಲವನ್ನೂ ನಮಗಾಗಿ ಪರಮಾತ್ಮ ದಾರಿ ಎರೆದಿದ್ದಾನೆ. ಅವನನ್ನು ಬಿಟ್ಟು ನಾ ಬದುಕ್ತೀನಿ ಅಂತಂದರೆ ಜೀವನ ಭಾಳ ಕಷ್ಟ ಆಗಿಬಿಡ್ತದೆ. ತಂದೆ ಜಾತ್ರೆಗೆ ಹೊಂಟಿದ್ದ. ತಂದೆ ಜಾತ್ರೆಗೆ ಹೋಗುವಂಥ ಟೈಮ್ದೊಳಗೆ ಹುಡುಗರು ಬರ್ತಾವ. ಅಪ್ಪಾಜಿ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಮನೆಯಾಗಿದ್ದವ್ರು ಸಿಟ್ಟು ಬರ್ತೈತಿ. ನಾನು ಎಲ್ಲಾದರೂ ಹೊರಗೆ ಹೊಂಟಾಗ ನಿನಗೆ ಅಡ್ಡ ಬಾಯಿ ಹಾಕ್ಬೇಡ ಅಂತ ಹೇಳಿಲ್ಲ ನಾನು ಅಂತಾರಿಲ್ಲ ಒಂದಿಷ್ಟು ಮಂದಿ ಮನ್ಯಾಗ. ಎಲ್ಲವೂ ಮೂಢನಂಬಿಕೆಗಳಲ್ಲ. ಮೂಢನಂಬಿಕೆಗಳಂತ ಎಲ್ಲವನ್ನೂ ಕರೆಯುವಂಗಿಲ್ಲ. ಹಂಗಂತ ತಿಳ್ಕೊಂಡು ಎಲ್ಲವೂ ಮೂಢನಂಬಿಕೆಗಳಲ್ಲ. ಮೂಢನಂಬಿಕೆ ಬೇರೆ, ಮೂಲ ನಂಬಿಕೆ ಬೇರೆ. ಕೆಲವೊಂದಿಷ್ಟು ಮೂಢನಂಬಿಕೆಗಳಿದಾವೆ, ಅದ್ರ ಬಗ್ಗೆ ನಾವು ವಿಚಾರ ಮಾಡಲೇಬೇಕು. ಹಂಗಂತ ಎಲ್ಲವೂ ಮೂಢನಂಬಿಕೆ ಅಂತ ಆಗೋದಿಲ್ಲ. ನಮ್ಮ ಹಿಂದಿನ ಹಿರಿಯರು ಏನೇ ಮಾಡಿಟ್ಟಿದ್ದಾರೆ ಅಂದ್ರೂ ಸಹಿತ ಅವರು ಮಾಡಿಟ್ಟಿರ್ತಕ್ಕಂತಹ ಆಚರಣೆ ಒಳಗೆ ಒಂದು ಅದ್ಭುತವಾಗಿರುವಂಥ ನಂಬಿಕೆಯನ್ನು ಇಟ್ಟಿರ್ತಾರೆ ಅವರು. ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲಾರ್ದಕ್ಕೆ ನಾವೆಲ್ಲ ಮೂಢನಂಬಿಕೆ ಅನ್ಕೊಂತ ಎಲ್ಲದಕ್ಕೂ ಹೆಚ್ಕೊಂತ ಹೊಂಟ್ರೆ ಕಷ್ಟ ಆಗ್ತದೆ. ಭಾಳ ದಿವಸ ಮನೆ ಕದ ತೆಗೆದಿಲ್ಲ, ಭಾಳ ದಿವಸ ಮನೆ ಕದ ತೆಗಿಲಾರ್ದ ಮನೆ ಕಸ ಹೊಡೆದಿಲ್ಲ, ಮನೆ ಕದ ತೆಗೆದಿಲ್ಲ, ಪಟ್ನ ಕದ ತೆಗೆದು ಬಿಟ್ಲೆ ಹಲ್ಲಿ ಮೈ ಮೇಲೆ ಬೀಳ್ತೈತಿ, ಪಟ್ನ ಫೋನ್ ಹಚ್ತಾನೆ, ಸ್ವಾಮಿ ಹಲ್ಲಿ ಮೈ ಮೇಲೆ ಬಿದ್ದೈತ್ರಿ ಅಂತ. ನನಗೊಬ್ಬವಂಗೆ ಹಚ್ಚಿದ್ದ, ಅಜ್ಜವ್ರ ಹಲ್ಲಿ ಮೈ ಮೇಲೆ ಬಿದ್ದೈತ್ರಿ ಏನು ಮಾಡ್ಬೇಕು ಅಂದವ. ನಾ ಕೇಳಿದೆ ಯಾವಾಗ ಬಿತ್ತದು, ಎಲ್ರಿ ಕದ ತೆಗೆದು ಬಿಟ್ಲೆ ಬಿದ್ದೈತಿ ಅಂದವ. ಹಲ್ಲಿ ನಿನ್ನ ಮೇಲೆ ಬಿದ್ದೈತಿ, ಅದ್ರ ಬಾಳೆ ಬಚ್ಚಿ ಆಗೈತಪ್ಪ, ನೀ ಏನಾರ ಹಲ್ಲಿ ಮೇಲೆ ಬಿದ್ದಿದ್ರೆ ಹಲ್ಲಿ ಪುಣಿತಿಥಿ ಆಕೈತೆ ಅಂದ್ ನಾನು. ಭಾಳ ದಿವಸ ಆದಮೇಲೆ ಮತ್ತು ಅವು ಇರುವಲ್ಲ, ನಮ್ಮ ಕುಟಾಗ ಇರುವಲ್ಲ ಅವು ಪ್ರಾಣಿಗಳು, ಅವು ಬಿದ್ದೈತೆ ಅಂತ ತಿಳ್ಕೊಂಡು ನೀನು ಅದ್ರ ಬಗ್ಗೆ ವಿಚಾರ ಮಾಡ್ಕೊತ ಕುಂದ್ರು ಹಂಗಿಲ್ಲ. ಒಂದಿಷ್ಟು ಮೂಢನಂಬಿಕೆಗಳದಾವ, ಅದ್ರ ಬಗ್ಗೆ ದೂರ ಇರ್ಬೇಕು ನಾವೆಲ್ಲ. ಈಗ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ, ಇಷ್ಟೆಲ್ಲ ನೀವು ಪ್ರಜ್ಞಾವಂತರಿದ್ದೀರಿ, ಇಷ್ಟ ಹಾಕೊಂಡ ನಿಮಗೆ ತಿಳುವಳಿಕೆ ಐತಿ, ಅಗದಿ ನೀವು ಗೂಗಲ್ನಾಗ ಎಲ್ಲವನ್ನು ತಿಳ್ಕೊಳ್ಬಲ್ರಿ. ರಾತ್ರಿ ಯಾರಾದರೂ ಮಾರ್ಕೆಟ್ನಿಂದ ಒಬ್ಬ ಯಾವನ ಕಾಯಿಪಲ್ಲೆ ತೊಗೊಂಡು ಹೊಂಟಾನ. ಕಾಯಿಪಲ್ಲೆ ತೊಗೊಂಡು ಹೊಂಟಿದ್ನಲ್ಲ, ರಾತ್ರಿ ಬರ್ಬೇಕಾದ್ರೆ ಅವ್ನ ಚೀಲ ಹರಿದಿದ್ದ ಚೀಲಾಗಿಂದ ಒಂದು ಲಿಂಬೆ ಹಣ್ಣು ನಿಮ್ಮ ಮನೆ ಮುಂದೆ ಬಿದ್ದೈತಿ. ಎದಕ್ಕೆ ನಗಾಕತ್ತೀರಿ ನೀವು? ಅವರ ತಿಳಿದೈತೆ ಹೌದಿಲ್ಲ ನಿಮ್ಗೆ? ಅವ ಏನು ಇಡ್ಬೇಕಂತ ಇಟ್ಟಿಲ್ಲ, ಸುಮ್ಮನೆ ಕಾಯಿಪಲ್ಲೆ ಚೀಲದಾಗಿರುವಂಥ ಲಿಂಬೆಹಣ್ಣು ಹರಿದು ಬಿದ್ದೈತಿ. ಹರಿದು ಬಿದ್ದಾಗ ಆ ಲಿಂಬೆಹಣ್ಣು ಉಳ್ಕೊಂತ ಯಾರೋ ಪಾಪ ಮನೆ ಮುಂದೆ ರಂಗೋಲಿ ಹಾಕಿ ಚಂದಾಗ ಕೆಂಪು ರಂಗೋಲಿ ಹಾಕಿ ಪೂಜೆ ಮಾಡ್ಯಾರ. ಆ ಪೂಜೆದಾಗನ ಹೋಗಿ ಅದು ರಂಗೋಲಿ ಒಳಗೆ ಅದು ಕುಡ್ಕೊಂಡೈತಿ. ಕೆಂಪದ್ರಾಗ ಹೋಗಿ ಲಿಂಬೆಹಣ್ಣು ಕುಡ್ಕೊಂಡು ಅದನ್ನೇನಾದರೂ ಮುಂಜಾನೆ ಬಾಗಿಲ ತೆಗೆದು ನೋಡಿದ್ರೆ ಅಂದ್ರೆ ಅಪ್ಪಿ ತಪ್ಪಿ ಕಾಲು ಹೊರಗೆ ಇಡ್ತೀರ ಹೆಂಗೆ ನೀವು? ಒಂದು ಲಿಂಬೆಹಣ್ಣು ನಿಮ್ಮನ್ನು ಮನೆಯಿಂದ ಹೊರಗೆ ಬರಲಾರ್ದಂಗೆ ನೋಡ್ಕೊತೈತೆ ಅಂದರೆ ನಮ್ಮ ಮನಸ್ಸುಗಳು ಹೆಂಗದವ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ನಾವು. ಲಿಂಬೆಹಣ್ಣು ಕೆಲಸ ಮಾಡೋದಿಲ್ಲ ಅಂತಲ್ಲ, ಕೆಲಸ ಮಾಡ್ತೈತಿ ಅದು ಲಿಂಬೆಹಣ್ಣು. ಆದರೆ ಎದಕ್ಕೆ ಮಾಡ್ತೈತಿ? ನಿಮಗೇನಾದರೂ ಹೊಟ್ಟೆ ಸಮಸ್ಯೆ ಇತ್ತು ಅಂತಂದ್ರೆ ಹೊಟ್ಟೆ ಒಳಗೆ ಆಯುರ್ವೇದಕ್ಕೆ ದೊಡ್ಡ ಔಷಧ ಅದು. ಲಿಂಬೆಹಣ್ಣಿನೊಳಗೆ ಒಂದು ದೊಡ್ಡ ಶಕ್ತಿ ಐತಿ ನೋಡ್ರಿ. ಅದರೊಳಗೆ ಪರಮಾತ್ಮ ಎಂಥದ್ದು ಒಂದು ಶಕ್ತಿ ಕೊಟ್ಟ ನೋಡ್ರಿ. ಒಂದು ಗಿಡದಾಗ ಸಿಹಿ ಗಿಡ ಹುಟ್ಟುತ್ತದೆ, ಸಿಹಿ ಹಣ್ಣು ಹುಟ್ಟುತ್ತದೆ, ಇನ್ನೊಂದು ಕಡೆ ಹುಳಿ ಹುಟ್ಟುತ್ತದೆ, ಇನ್ನೊಂದು ಕಡೆ ಕಹಿ ಹುಟ್ಟುತ್ತದೆ. ಒಂದ ಭೂಮಿ ಐತಿ, ಒಂದ ಗಾಳಿ ಐತಿ, ಒಂದ ಬಿಸಿಲು ಐತಿ, ಒಂದ ನೆಲ ಐತಿ, ಒಂದ ನೀರು ಹಾಕದ. ಆದರೂ ಸಹಿತ ಅವನ ಫಲಗಳು ಎಷ್ಟು ದೊಡ್ಡವು ಅಂತಂದ್ರೆ ಬಾಣಸದ ಮನೆ, ಅಚ್ಚಿನ ಮಳೆ. ಬಾಣಸದ ಮನೆ ಇದು ಜಗತ್ತಲ್ಲ. ನಮ್ಮ ಮನ್ಯಾಗ ನಾವು ಭಾಳ ಚಲೋ ಅಡುಗೆ ಮಾಡೀವಿ ಅಂತಂದ್ರೆ ಅಲ್ಲಿದೊಂದಿಷ್ಟು ಇಲ್ಲಿದೊಂದಿಷ್ಟು ಯೂಟ್ಯೂಬ್ನಾಗ ನೋಡಿಕೊಂಡು ಭಾಳ ಚಂದ ನಾವು 3-4 ಥರ ಅಡುಗೆ ಮಾಡೋಕೆ ಕಲ್ತಿರ್ಬೋದು. ಆದರೆ ಎಲ್ಲ ಅಡುಗೆ ಮಾಡೋದು ಎಲ್ಲಿಂದ ಮಾಡ್ತೀವಿ? ಏನು ಭೂಮಿಯಾಗ ಬೆಳೆದೀವಿ ಅದನ್ನು ತೊಗೊಂಡು ಅಡುಗೆ ಮಾಡ್ತೀವಿ. ಹಲವಾರು ಥರ ಅಡುಗೆ ಮಾಡೋಕೆ ನಮಗೆ ಬರ್ತೈತೆ ಅಂತಂದ್ರೆ ಹಲವಾರು ಥರದ ಕಾಳು ಕಡಿಗಳನ್ನು ಭಗವಂತ ನಮಗಾಗಿ ಕೊಟ್ಟಾನಂದ್ರೆ ಬಾಣಸದ ಮನೆ ಅವಂದು ಎಷ್ಟು ದೊಡ್ಡ ಮನೆ ಐತಿ.
ನಮ್ಮ ಮನ್ಯಾಗ ನಾವು ಯಾರಿಗಾದರೂ ಅಡುಗೆ ಕೊಟ್ಟು ಕಳಿಸ್ಬೇಕಂದ್ರೆ ಚಂದ ಪ್ಯಾಕ್ ಮಾಡಿ ಕಳಿಸ್ತೀವಿ. ನಮ್ಮ ಪ್ಯಾಕಿಂಗ್ ಎಷ್ಟೊತ್ತಿನ ಮಟ್ಟ ಇರ್ತೈತಿ. ಮುಂಜಾನೆ ಮಾಡಿದ ಅಡುಗೆ ನಾಳೆ ಮುಂಜಾನೆ ತಿನ್ನಕ್ಕೆ ಹೋದ್ರೆ ವಾಸನೆ ಬಂದು ಹೋಕೈತಿ, ನಮ್ಮ ಪ್ಯಾಕಿಂಗ್ ಇದೆ. ಆದರೆ ಭಗವಂತನ ಪ್ಯಾಕ್ ಎಷ್ಟು ದೊಡ್ಡದೈತಿ ಅಂತಂದ್ರೆ, ನೀವು ನೋಡ್ರಿ ಸೇಬು ಹಣ್ಣಿನ ಮೇಲಿರುವಂಥ ಶಿಪ್ಪಿ ಎಷ್ಟು ಚಂದ ಐತಿ, ಬಾಳೆಹಣ್ಣಿನ ಮೇಲಿರುವಂಥ ಶಿಪ್ಪಿ ಎಷ್ಟು ಚಂದ ಐತಿ, ಮಾವಿನ ಹಣ್ಣಿನ ಮೇಲಿರುವಂಥ ಪ್ಯಾಕಿಂಗ್ ಎಷ್ಟು ಚಲೋ ಐತಿ ಭಗವಂತ. ಅಂದರೆ ನಾವು ಪ್ಯಾಕಿಂಗ್ ಮಾಡಿದ್ರೆ 3 ದಿವಸ ಆದಮೇಲೆ ತಡೆಯಂಗಿಲ್ಲ ಹಣ್ಣು. ನ್ಯಾಚುರಲ್ ಹಣ್ಣಾಗಿರುವಂಥ ತೊಗೊಂಡು ಹೋಗಿ ಮನ್ಯಾಗ ಇಟ್ಟರೆ 15 ದಿವಸ ಆದರೂ ಕೆಡಲಾರ್ದಂಗೆ ಪ್ಯಾಕ್ ಮಾಡಿ ಕಳಿಸ್ಯಾನಲ್ಲ ಭಗವಂತ. ಅವನು ಪ್ಯಾಕಿಂಗ್ ಎಷ್ಟು ದೊಡ್ಡದಿರ್ಬೇಕು ಅನ್ನುವಂಥದ್ದನ್ನು ಅವಾಗ ನೆನಪು ಮಾಡ್ಕೊತಿರ್ಬೇಕು ನಾವೆಲ್ಲ. ಇದು ಭಗವಂತನ ಕೊಡುಗೆ. ಬಾಣಸದ ಮನೆ ಅಚ್ಚಿನ ಮೊಳೆ. ಇಲ್ಲೆಲ್ಲ ಒಬ್ಬರಂಗೆ ಒಬ್ರು ಯಾರು ಇಲ್ಲ ನಾವು ಎಲ್ಲರೂ ಡಿಫ್ರೆಂಟಾಗಿನೇ ಅದೀವಿ. ಒಬ್ರಂಗೆ ಒಬ್ರು ಯಾರು ಇಲ್ಲ. ನನ್ನ ಧ್ವನಿನ ಬೇರೆ ಐತಿ, ನಿಮ್ಮ ಧ್ವನಿನ ಬೇರೆ ಐತಿ. ಮೈಕ್ ಒಂದೇ ಐತಿ ಕರೆ. ಈ ಮೈಕ್ನಾಗ ನಾವು ಹಾಡಿದ್ರೆ ಸಂಗು ಪಾಟೀಲ್ರು ಹಾಡ್ದಂಗೆ ಆಗೋದಿಲ್ಲ, ಅವ್ರು ಹಾಡಿದ್ರೆ ನಾ ಹಾಡ್ದಂಗೆ ಆಗೋದಿಲ್ಲ. ಎಂಥ ಧ್ವನಿ ಪೆಟ್ಟಿಗೆ ಒಳಗೆ ಎಂಥದ್ದೊಂದು ಇಟ್ಟಿರ್ಬೇಕು ಭಗವಂತ. ನನ್ನ ಪೆಟ್ಟಿಗೆ ಒಳಗೆ ಎಂಥ ಸ್ವರ ಇಟ್ಟಿರ್ಬೇಕು, ನಿಮ್ಮ ಧ್ವನಿ ಪೆಟ್ಟಿಗೆ ಒಳಗೆ ಎಂಥ ಸ್ವರ ಇರಬೇಕು. ಇನ್ನು ಕೆಲವು ಮಂದಿ ಮಾತಾಡಿದ್ರೆ ಅಲ್ಲಿ ನಿಂದ್ರಬಾರ್ದು, ಎದ್ದು ಹೋಗೇ ಬಿಡ್ಬೇಕು ಆ ಕಡೆ. ಅಂಥ ತೊಡಿ ಪೆಟ್ಟಿಗೆನೂ ಅದಾವೆ. ಕೆಲವು ಮಂದಿ ಮಾತಾಡಿದ್ರೆ ಮನೆಯೊಳಗೆ ದೀಪ ಹತ್ತಾವ, ಇನ್ನು ಕೆಲವು ಮಂದಿ ಮಾತಾಡಿದ್ರೆ ಮನ್ಯಾಗ ಬೆಂಕಿ ಹತ್ತಾವ. ಬೆಂಕಿ ಹಚ್ಚುವಂಥ ಮಾತುಗಳನ್ನು ಎಂದೂ ಕೂಡ ಆಡಲಿಕ್ಕೆ ಹೋಗಬಾರ್ದು. ಯಾವ ಮಾತಿನಿಂದ ಮನೆಯೊಳಗೆ ದೀಪ ಹತ್ತದ, ನಮ್ಮ ಮಾತಿನಿಂದ ನಿಮ್ಮ ಮನೆಗೆ ಶಾಂತಿ ಸಿಗಬೇಕೇ ಹೊರತಾಗಿ, ಮಾತಿನಿಂದ ಒಂದೇನಾದರೂ ನಿರ್ಮಾಣ ಆಗಬೇಕೇ ಹೊರತಾಗಿ ನಿರ್ನಾಮ ಆಗಬಾರ್ದು. ಇದನ್ನು ತಲೆಗಿಟ್ಟು ಹೋಗ್ಬೇಕು ನಾವೆಲ್ಲ. ಅಂಥ ಮಾತುಗಳನ್ನು ನಾವು ಪದೇ ಸಮಾಜದೊಳಗೆ ಆಡಬೇಕಾಗ್ತದೆ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನವು 3 ಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನಡೆದು ಮಾತೊಂದು ಹೊರಬರಲಿ, 3 ನಿಮಿಷದ ಬಾಳ ಗಮಗಮಿಸುತ್ತಿರಲಿ ಅಂತ ತಿಳ್ಕೊಂಡು ಚನ್ನವೀರ ಕಣ್ಣಿಯವರು ಹೇಳ್ಯಾರ. 3 ನಿಮಿಷದ ಬಾಳ ಘಮಘಮ ಅನ್ಬೇಕಲ್ಲ ಅದು. 3 ನಿಮಿಷದ ಒಂದು ಮಲ್ಲಿಗೆ ಹೂವಿನ ವಾಸನೆ ಬಗ್ಗೆ ಹೋಗಿ ನಿಂತಿರ್ರಿ. ಮಲ್ಲಿಗೆ ಹೂವಿನ ಮಗ್ಗಲಿಗೆ ಹೋಗಿ ನಿಂತಾಗ ಯಾರಿಗೆ ಆನಂದ ಆಗೋದಿಲ್ಲ ರೀ ಅವರ? ಆನಂದ ಆಕೈತಿಲ್ಲ ನಿಮಗೆ? ಎಷ್ಟು ಖುಷಿ ಅನ್ನಿಸ್ತೈತಿ. ಮಲ್ಲಿಗೆ ಹೂವಿನ ಮಗ್ಗಲಿಗೆ ನಿಂತಾಗ ಹೆಂಗೆ ಆನಂದ ಆಗ್ತದೆ, ಹಂಗೆ ನೀ ಮಾತಾಡುವಂಥ ಮಾತುಗಳನ್ನ ಕೇಳಿದಾಗ ಮಲ್ಲಿಗೆ ಹೂವಿನ ವಾಸನೆ ತೊಗೊಂಡಾಗ ಹೆಂಗೆ ಆನಂದ ಆಗ್ತದಲ್ಲ, ನಿನ್ನ ಬಾಯಾಗಿ ಬರುವಂಥ ಸ್ವರಗಳ ಮಾತುಗಳನ್ನ ಕೇಳಿದಾಗನೂ ಸಹಿತ ಕಿವಿಗಟ್ಟ ಆನಂದ ಆಗಬೇಕು. ಅಂಥ ಮಾತಿಗೆ ಆನಂದ ಬೆಲೆ ಐತೆ ಹೊರತಾಗಿ ಮತ್ತು ಅವ ಬಂದು ಮಾತಾಡಿದ ಅಂತಂದ್ರೆ ಅಲ್ಲಿ ಜಗಳ ಹತ್ತೈತಿ, ಅಲ್ಲಿ ಮತ್ತೊಂದು ಆಕೈತಿ ಅಂತಂದ್ರೆ ಅಂಥ ಮಾತುಗಳಿಗೆ ಎಂದೂ ಕೂಡ ಕಿಮ್ಮತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ಮಾತಿನೊಳಗೆ ಪ್ರೀತಿ ಇರಬೇಕು, ಮಾತಿನೊಳಗೆ ಮತಿ ಇರಬೇಕು, ಮಾತು ಉಚಿತವಾಗಿರಬೇಕು, ಮಾತು ಖಚಿತ ಆಗಿರಬೇಕು, ಮನಸ್ಸು ತಳಕಾಗಬಾರ್ದು, ಮನಸ್ಸು ಕೊಳಕಾಗಬಾರ್ದು. ಅಂಥ ಚಲೋ ಮಾತುಗಳನ್ನು ಆಡ್ತಿರ್ಬೇಕು ಯಾವಾಗಲೂ. ಮಾತಿನಿಂದ ಎಲ್ಲವೂ ಜಗತ್ತಿನೊಳಗೆ ಸರ್ವಜ್ಞ ಹೇಳ್ತಾನಲ್ಲ, ಮಾತಿನಿಂದ ಹಗೆ, ಮಾತಿನಿಂದ ದಗೆ. ಬಾಯಿ ಬಿಟ್ರೆ ಅಲ್ಲ ಸಮಸ್ಯೆ ಬರೋದು, ಬಾಯಿ ಬಿಟ್ಟರೆ ಸಮಸ್ಯೆ ಬರೋದು. ಬಾಯಿ ಬಿಡಲಿಲ್ಲ ಅಂತಂದ್ರೆ ಸಮಸ್ಯೆ ಇರೋದಿಲ್ಲ. ಬಾಬಾ ನಮಗೆಲ್ಲ ಗೊತ್ತಿರೋ ಹಂಗೆ ಮಹಾತ್ಮ ಗಾಂಧೀಜಿಯವರು ವಾರದಾಗ ಒಂದು ಉಪವಾಸ ಮಾಡ್ತಿದ್ದರು. ಯಾರನ್ನು ನೋಡಿ? ಒಬ್ಬರು ಬಾಬಾ ಇದ್ದರು. ಆ ಬಾಬಾ ಅವರು ತಮ್ಮ ಇಡೀ ಜೀವನದೊಳಗೆ ವರ್ಷಕ್ಕೆ ಒಂದು ಸಲ ಮಾತಾಡೋರು. ಮುಂದೆ ಅವರು ಅದನ್ನು ಬಿಟ್ಟರು. ತಾವು ಇಡೀ ಜೀವಮಾನದೊಳಗೆ ಒಟ್ಟ ಮಾತಾಡಲೇ ಇಲ್ಲ ಅವರು. ಅವ್ರನ್ನ ದರ್ಶನಕ್ಕೆ ಹೋದಾಗ ಅವ್ರಿಗೆ ಅನ್ನಿಸ್ತು, ಹಾಗಾದ್ರೆ ಮೌನಕ್ಕಿಂತದ್ದು ಒಂದು ದೊಡ್ಡ ಶಕ್ತಿ ಐತೆ ಅಂದರೆ ನಾನು ಇನ್ನು ಮೇಲಿಂದ ಮಾತಾಡೋದಿಲ್ಲ ಅಂತ ತಿಳ್ಕೊಂಡು ವಾರದಾಗ ಒಂದು ದಿವಸ ಮೌನವನ್ನು ಮಹಾತ್ಮ ಗಾಂಧೀಜಿಯವ್ರು ಮಾಡಕತ್ತರು. ನೀವು ಸಹಿತ ಮನ್ಯಾಗಿದ್ದಾಗ ಒಂದಿಷ್ಟು ಅವಾಗ ಮೌನ ಮಾಡ್ತಿರ್ಬೇಕು. ಯಾಕಂತಂದ್ರೆ ಮನ್ಯಾಗ ಸಮಸ್ಯೆ ಬರೋದು ಯಾವಾಗ ಬರ್ತಾವಂತ ಮಾಡ್ರಿ ನೀವು